ರಾಮದುರ್ಗ ಪುರಸಭೆಯ ಅಧಿಕಾರಿಗಳ ವಿರುದ್ಧ ದೂರುಗಳ ಸುರಿಮಳೆ. ಶಾಸಕರಿಂದ ಅಧಿಕಾರಿಗಳಿಗೆ ಕ್ಲಾಸ್. ರಾಮದುರ್ಗ ಪಟ್ಟಣದ ಪುರಸಭೆ ಅಧಿಕಾರಿಗಳು ಸಾರ್ವಜನಿಕರ ಜೊತೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಕೆಲ ದಿನಗಳ ಹಿಂದಷ್ಟೇ ರಾಮದುರ್ಗ ಪಟ್ಟಣದ ಭಾಗ್ಯನಗರ, ಶ್ರೀಪತಿ ನಗರ ಹಾಗೂ ಬಿಡಿ ಪ್ಲಾಟ್ಗಳಲ್ಲಿ ನೀರಿನ ಸೌಲಭ್ಯವಿಲ್ಲ, ಬೀದಿ ದೀಪಗಳಿಲ್ಲ, ಸರಿಯಾದ ರಸ್ತೆ ಇಲ್ಲ. ಈ ಕುರಿತು ಪುರಸಭೆಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ಪುರಸಭೆ ಅಧಿಕಾರಿಗಳ ವಿರುದ್ಧ ದೂರುಗಳ ಸುರಿಮಳೆಗೈದಿದ್ದಾರೆ. ಇದನ್ನು ಗಮನಿಸಿದ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ಅವರು ಶುಕ್ರವಾರ ಪುರಸಭೆ ಅಧಿಕಾರಿಗಳ ಸಭೆ ಮಾಡಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಭೆಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಸಭೆಯ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು, ಇತ್ತೀಚೆಗೆ ಪುರಸಭೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರಿಂದ ಹೆಚ್ಚಿನ ದೂರುಗಳು ಬರುತ್ತಿದ್ದವು. ವಿಶೇಷವಾಗಿ ಭಾಗ್ಯನಗರ, ಶ್ರೀಪತಿ ನಗರ, ಬಿಡಿ ಕಾರ್ಮಿಕರ ಪ್ಲಾಟ್ಗಳಲ್ಲಿ ಕರೆಂಟ್ ಮತ್ತು ನೀರಿನ ಸೌಲಭ್ಯ ಇಲ್ಲ. ಅದರ ಜೊತೆ ತೆರಿಗೆ ಕಟ್ಟಲು ಪುರಸಭೆಗೆ ಬರುವ ಸಾರ್ವಜನಿಕರಿಗೆ ಸುತ್ತಾಡಿಸುತ್ತಾ ಇದ್ದಾರೆ. ಜನನ ಮರಣ ಪ್ರಮಾಣ ಪತ್ರದ ಕಾರ್ಯಗಳು ವಿಳಂಬವಾಗುತ್ತಿವೆ ಎಂದು ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬಂದಿದ್ದವು. ಆದ್ದರಿಂದ ಇವತ್ತು ನಾನು ಪುರಸಭೆ ಅಧಿಕಾರಿಗಳ ಸಭೆ ನಡೆಸಿ ಸಾರ್ವಜನಿಕರ ದೂರುಗಳ ಬಗ್ಗೆ ಪರಿಶೀಲಿಸಿದ್ದೇನೆ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದೇನೆ. ಇನ್ನು ಆಶ್ರಯ ಮನೆಗಳಿಗಾಗಿ ರಾಮದುರ್ಗದ ರಂಕಲಕೊಪ್ಪದ ಹತ್ತಿರ ಈಗಾಗಲೇ ಸ್ಥಳ ಗುರುತಿಸಿದ್ದೇವೆ. ಇನ್ನು ಸ್ವಲ್ಪ ಜಾಗ ಸಿಕ್ಕ ನಂತರ G+2 ಮಾದರಿಯಲ್ಲಿ ಅರ್ಹ ಬಡವರಿಗೆ ಆಶ್ರಯ ಮನೆಗಳನ್ನು ನಿರ್ಮಿಸಿ ಕೊಡಲು ಸ್ಲಂ ಬೋರ್ಡ್ಗೆ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಎಂದು ಹೇಳಿದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಸಭೆ ಮಾಡಿದ್ರಿ ಯಾವುದನ್ನ? ಈಗ ಪುರಸಭೆ ಅಧಿಕಾರಿಗಳಿಗೆ ಪುರಸಭೆ ಅಧಿಕಾರಿಗಳಿಗೆ ಭಾಳ ಕಂಪ್ಲೇಂಟ್ಗಳು ಬಂದಿತ್ತು ಸಾರ್ವಜನಿಕರಿಂದ, ವಿಶೇಷವಾಗಿ ಭಾಗ್ಯನಗರ, ಆಮೇಲೆ ಫಾರೆಸ್ಟ್ ಇದು ಯಾವುದದು ಶ್ರೀಪತ್ ನಗರ, ಭಾಗ್ಯನಗರ ಮತ್ತು ಬಿಡಿ ಕಾರ್ಮಿಕರ ಮನೆಗಳಲ್ಲಿದೆಯೋ ಅಲ್ಲಿ ನೀರು ಸರಿಯಾಗಿ ಸಪ್ಲೈ ಆಗ್ತಾಯಿಲ್ಲ, ಕರೆಂಟ್ ಇಲ್ಲ ಅಂತ ಭಾಳ ದಿನದಿಂದ ಕಂಪ್ಲೇಂಟ್ ಬಂದಿತ್ತು. ಅದನ್ನು ಪರಿಶೀಲನೆ ಮಾಡೋದಕ್ಕೆ ಅಂತ ಬಂದೆ. ಆಮೇಲೆ ಟ್ಯಾಕ್ಸ್ ಕಟ್ಟೋರು ಬಂದರೆ ನಾಳೆ ಬನ್ನಿ, ನಾಡೋದು ಬನ್ನಿ ಅಂತ ಆಟ ಆಡಿಸ್ತಾರೆ ಅಂತ ಅವ್ರು ಬಂತು. ಆಮೇಲೆ ಜನನ ಮರಣದ ಉತ್ತರಗಳು ಕೂಡ ಭಾಳ ಡಿಲೇ ಆಗ್ತದೆ ಬಂತು. ಆಮೇಲೆ ನಮ್ಮ ರಾಮದುರ್ಗ ತಾಲೂಕಿನ 83 ಅಂಗಡಿ ಮುನ್ಸಿಪಾಲಿಟಿಯಿಂದ ಬಾಡಿಗೆ ಕೊಟ್ಟಿದ್ವಿ. ಭಾಳ ವರ್ಷದಿಂದ ಅವ್ರು ಹಂಗೆ ಕಂಟಿನ್ಯೂ ಆಗ್ತಾಯಿದ್ರು. ಅವ್ರಿಗೆ ಎನ್ಹಾನ್ಸ್ ಮಾಡಬೇಕು ಅಂತ ಕಾನೂನು ಬಂದಿತ್ತು. ವರ್ಷ 5 ವರ್ಷಕ್ಕೆ ಒಂದ್ಸರಿ ಅಂತ ಅದನ್ನು ಮಾಡೋಕ್ಕೆ ಅಂತ ಆರ್ಡರ್ ಮಾಡಿಸಿದ್ದೀವಿ. ಅದ್ರಾಗ ಅಷ್ಟೇ ಆಮೇಲೆ ಇದನ್ನು ಮುಗಿಸ್ತೀವಿ. ಮೊದಲು ಇದನ್ನು 83 ಅಂಗಡಿಯೊಳಗೆ ಸುಮಾರು 53 ಜನನೂ ಮೂಲ ಮಾಲೀಕರು ಅಗ್ರಿಮೆಂಟ್ ಮಾಡಿ DD ಕಟ್ಟಿ ರೆಗ್ಯುಲೈಸ್ ಮಾಡಿಕೊಂಡ್ರು. ಇನ್ನು ಅದ್ರಾಗೆ ಸುಮಾರು 32 ಜನ ಬೇನಾಮಿ ಅಲ್ಲಿದ್ದಾರೆ ಅಂತ ಗೊತ್ತಾಯಿತು. ಬೇನಾಮಿ ಇದ್ದರೂ ಕೂಡ ಅವರು ಬಡವರೇ, ಅವ್ರು ಹೆಂಗೋ ಕಷ್ಟಪಟ್ಟು ಅವರು ಅವತ್ತಿಂದ ಯಾರೋ ಮೂಲ ಮಾಲೀಕರು ತೊಗೊಂಡು ಬಾಡಿಗೆ ಕೊಟ್ಟರು, ಪಾಪ ಅವರು ಅದನ್ನೇ ಬಾಡಿಗೆ ಕೊಟ್ಕೊಂಡು ಅವರು ಮಾಡ್ಕೊಂಡಿದ್ದಾರೆ. ನಾನು DC ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಮೂಲ ಮಾಲೀಕರು ತೆಗೆದಾಕಿ ಯಾರು ಬೇನಾಮಿಗೆ ಮಾಡ್ತಾ ಇದ್ದಾರೆ ಪಾಪ ಅವರಿಗೆ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರಲ್ಲಿ ಅವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ ನಾನು DC ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಅದು 25 ಮನೆನ ಪಂಚನಾಮೆ ಮಾಡಿ ವಿಟ್ನೆಸ್ ತೊಗೊಂಡು ಇಂತಿಂಥವರೇ ಒರಿಜಿನಲ್ ಇದ್ದಾರೆ ಅಂತೇಳಿ ಅವರ ಹೆಸರಿಗೆ ನೀವು ದಾಖಲು ಮಾಡ್ಕೊಳ್ಳಿ ಅಂತ ನಾನು DC ಅವ್ರಿಗೆ ಹೇಳಿದ್ದೀನಿ. DC ಅವರು ಚೀಫ್ ಆಫೀಸರ್ಗೆ ಸೋಮವಾರ ಮಂಗಳವಾರ ಮುಂದಿನ ಫೈಲ್ ತೊಗೊಂಬನ್ನಿ, ನಾನು ಡಿಸಿಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವ್ರಿಗೆಲ್ಲ ಅಲ್ಲಿರೋ ಅಧಿಕಾರಿಗಳಿಗೆಲ್ಲ ಸ್ವಲ್ಪ ವಾರ್ನ್ ಮಾಡಿದ್ದೀನಿ. ಆಮೇಲೆ ಆಶ್ರಯ ಮನೆ ಕಟ್ಟೋಕ್ಕೋಸ್ಕರ ನಾವು ಒಂದು ಪ್ಲ್ಯಾನ್ ಮಾಡ್ತಾಯಿದ್ವಿ. G+2 ಮಾಡಿ ಈಗ ಅಲ್ಲಿ ನಮ್ಮ ರಂಕಲಕೊಪ್ಪದ ಮುಂದೆ ಜಾಗ ಇದೆ. ಆಮೇಲೆ ಇನ್ನೂ ಸ್ವಲ್ಪ ಜಾಗ ತೊಗೊಂಡು ಎಲ್ಲ ಮನೆ ಇದ್ದಿರೋರಿಗೆ ಪ್ರಾಮಾಣಿಕವಾಗಿ ಯಾರು ಮನೆ ಇಲ್ಲ ಅವ್ರಿಗೆಲ್ಲ ಒಂದು ಮನೆ ಕಟ್ಸ್ಕೊಡೋಕ್ಕೆ ಸ್ಲಮ್ ಕ್ಲಿಯರ್ ಕೊಡಿಂದ ಒಂದು ಪ್ರಪೋಸಲ್ ರೆಡಿ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಬಂದೆ. ಸರ್, ಇವಾಗ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚರಂಡಿ ಹಾಗೂ ಕಾಂಕ್ರೀಟ್ ರೋಡ್ಗಳು ಕಳಪೆ ಕಾಮಗಾರಿ ಆಗ್ತಾ ಇದೆ ಅಂತೇಳಿ ಆರೋಪ ಕೇಳಿ ಬಂದಿದೆ. ಕೂಡ ನಾನು ಮಾತಾಡಿದ್ದೀನಿ. ಈಗ ಅವ್ರು ಏನು ಹೇಳ್ತಾರೆ, ಎಲ್ಲ ಕಸ ಕಡ್ಡಿಯಾಗಿ ಬ್ಲಾಕ್ ಆಗಿದೆ ಸರ್, ಅದೆಲ್ಲ ಓಪನ್ ಮಾಡಿಸಿ ಅಲ್ಲಲ್ಲೇ ಓಪನ್ ಮಾಡಿ. ನಾನು ಹೇಳಿದೆ, ಚರಂಡಿ ಮೇಲೆ ನೀವೆಲ್ಲ ಮೇಲಿಂದೆಲ್ಲ ತೆಗೆದು ಇಟ್ಬಿಟ್ಟಿದ್ದೀವಿ ಸೈಡ್ಗೆ, ಮತ್ತೆ ಎಲ್ಲ ಸಣ್ಣ ಮಕ್ಕಳೆಲ್ಲ ಬೀಳ್ತಾರಪ್ಪ ಅಂತ ಹೇಳಿದೆ. ಇಲ್ಲ ಸರ್, ಅಲ್ಲಲ್ಲೇ ಮಾತ್ರ ತೆಗೆದಿರೋದು ನಿಜ, ಎಲ್ಲ ಕಟ್ಕೊಂಡ್ಬಿಟ್ಟಿದ್ದು, ಅದನ್ನು ಕ್ಲೀನ್ ಮಾಡೋಕ್ಕೆ ತೆಗೆದಿದ್ವಿ, ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡಿದೆ ಅಂತ ಹೇಳಿದೆ. ನಾನು ಹೇಳಿದೆ, ನಾನು ಕೂಡ ಪ್ರತಿಯೊಂದು ವಾರ್ಡ್ಗೂ ಇನ್ನು ಮುಂದಿನ ವಾರದಿಂದ ಪ್ರತಿಯೊಂದು ವಾರ್ಡ್ಗೂ ವಿಸಿಟ್ ಕೊಟ್ಟು ಅಲ್ಲೇನು ಕಳಪೆ ಕಾರ್ಯ ಇದ್ದರೆ ಅವ್ರ ಮೇಲೆ ನಾನು ಆ್ಯಕ್ಷನ್ ತೊಗೋಬೇಕು ಅಂತ ನಾನು ಹೇಳಿದ್ದೆ.